ನೋಡಿ, ಯಾದಗಿರಿಯಲ್ಲಿ ಇವತ್ತು ಪೂರ್ತಿಯಾದ ರಿವ್ಯೂ ಮಾಡಿದ್ದೀವಿ. ಇದರಲ್ಲಿ ಕೆಲವು ಕಡೆ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವೈದ್ಯರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಆಸ್ಪತ್ರೆಗಳು ಇದೆ. ಕೆಲವು ಭಾಳಷ್ಟು ಕಡೆ ಕಳಪೆ ಆಗಿರುವಂಥದ್ದು ಕೂಡ ಕಾಣ್ತಾ ಇದೆ. ಸೊ ಇದರಲ್ಲಿ ಉತ್ತಮ ದರ್ಜೆಗೆ ಹೋಗ್ತಕ್ಕಂಥದ್ದು ಭಾಳ ಅವಶ್ಯ ಇದೆ ಮತ್ತು ಭಾಳಷ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಖಂಡಿತವಾಗಿಯೂ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಮತ್ತು ಎಲ್ಲೆಲ್ಲಿ ನ್ಯೂನತೆಗಳಿದೆ ಅದನ್ನು ಕೂಡ ನೋಡಿದ್ದೀವಿ. ನಮ್ಮ ಸರ್ಕಾರಿ ಆರೋಗ್ಯ ಕೇಂದ್ರಗಳು ಮತ್ತು ಆಸ್ಪತ್ರೆಗಳಲ್ಲಿ ಒಳ್ಳೆಯ ಸೇವೆ ಸಿಗಬೇಕು ನಮ್ಮ ಜನರಿಗೆ ಮತ್ತು ಸರ್ಕಾರದ ಸೌಲಭ್ಯಗಳು ಅವ್ರಿಗೆ ಸುಲಭವಾಗಿ ಮುಕ್ತವಾಗಿ ಸಿಗುವಂಥ ಅವಕಾಶ ಆಗಬೇಕು. ಅದರಲ್ಲಿ ಒಂದು ನಮ್ಮ ಕಡೆಯಿಂದ ಕೂಡ ಏನು ಜವಾಬ್ದಾರಿ ಅದನ್ನು ಕೂಡ ನಾವು ಸರಿಪಡಿಸ್ಕೊಂಡು ನಮ್ಮ ಕೇಂದ್ರ ಹೆಡ್ ಆಫೀಸ್ನಿಂದ ಇಲ್ಲಿವರೆಗೂ ಕೂಡ ನಾವು ಹೇಳಿದ್ದೀವಿ ಸಾಕಷ್ಟು ಸುಧಾರಣೆ ಮಾಡಬೇಕು ಅಂತ. ಕೆಲವು ವಿಚಾರದಲ್ಲಿ ಯಾದಗಿರಿ ಚೆನ್ನಾಗಿ ಮಾಡಿದ್ದಾರೆ, ಆದರೆ ಇನ್ನೂ ಹಲವಾರು ವಿಷಯಗಳಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಸೊ ಮುಂದಿನ ದಿವಸಗಳಲ್ಲಿ ಅದನ್ನೆಲ್ಲ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಕೆಲವು ಆಸ್ಪತ್ರೆಗಳು ಹಾಗೆ ಕೆಲವು ಆಸ್ಪತ್ರೆ ಕಾರಣ ಏನು? ಅದೇ ಕಾರಣ ಅಂತ ಹೇಳಿದ್ರೆ ಅಲ್ಲಿರುವಂಥ ಅಧಿಕಾರಿಗಳು ಕಮಿಟ್ಮೆಂಟು ಬದ್ಧತೆಯಿಂದ ಕೆಲಸ ಮಾಡ್ತಾರೆ. ಇವತ್ತು ಸಾಕಷ್ಟು ನಾವು ಅನುದಾನ ಕೊಡ್ತಾ ಇದ್ದೀವಿ. ಒಂದು ಆಸ್ಪತ್ರೆ, ಒಂದು ಸಮುದಾಯ ಕೇಂದ್ರ ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮಿಂದನೇ ಅವರಿಗೆ ಸ್ವಂತ ದುಡಿಮೆ ಮಾಡ್ಬೋದು. 40 ಲಕ್ಷ 50 ಲಕ್ಷ ಸಂಪಾದನೆ ಮಾಡುವಂಥ ಶಕ್ತಿ ಆಸ್ಪತ್ರೆಗೆ ಇರ್ತದೆ. ಅದು ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಮತ್ತು ಪ್ರಾಥಮಿಕ ಕೇಂದ್ರಗಳು ಕೂಡ ಇವತ್ತು ನೋಡಿ, ಒಂದು ಪ್ರಾಥಮಿಕ ಕೇಂದ್ರದಲ್ಲಿ ಅತಿ ಹೆಚ್ಚಿನ ಹೆರಿಗೆಗಳು ಇಡೀ ರಾಜ್ಯಕ್ಕೆ ನಮ್ಮ ಒಂದು ಪೊಸಿಷನ್ಲಿದೆ ಯಾದಗಿರಿ. ಅದರಿಂದ ಇಂಥ ಒಂದು ಸಾಧನೆ ಒಬ್ಬರು ಕೆಲವರು ಮಾಡೋಕ್ಕಾಗುತ್ತೆ, ಇನ್ನು ಕೆಲವು ಕಡೆ ಮಾಡೋಕ್ಕಾಗತ್ತದೆ. ಅದು ಅಧಿಕಾರಿಗಳ ಒಂದು ನಿರಾಸಕ್ತಿ, ಅಸಡ್ಡೆತನ, ಅದು ಹೋಗಲಾಡಿಸ್ಬೇಕು. ಅದಕ್ಕೆ ಎಲ್ರಿಗೂ ವಾರ್ನಿಂಗ್ ಕೊಟ್ಟಿದ್ದೀವಿ. ಯಾರ್ಯಾರು ಇಂಪ್ರೂವ್ ಮಾಡ್ಕೊಳ್ಳಲ್ಲ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ತಗೊಳ್ಬೇಕಾಗ್ತದೆ. ಅದ್ರ ಬಗ್ಗೆಯೂ ನಾವು ಹೇಳಿದ್ದೀವಿ ಎಲ್ಲ. ಅದನ್ನು ಖಾಸಗಿ ವೈದ್ಯರು ತಡೆಗಟ್ಟಿದ್ರೆ ಈ ಆಸ್ಪತ್ರೆಗಳಿಗೆ ತೊಂದರೆ ಬರುತ್ತೆ. ಇವರು ಡಾಕ್ಟರ್ಗಳು ದವಾಖಾನೆಗೆ ಹೋಗಬೇಕಾಗ್ತದೆ, ಅದೆಲ್ಲ ಹೇಳಿದ್ದೀವಿ. ಅದೆಲ್ಲ ಕೂಡ ನೀವು ತೀವ್ರವಾಗಿ ನೋಡಬೇಕು. ಹೆಣ್ಣು ಭ್ರೂಣ ಹತ್ಯೆ ಆಗುವಂಥದ್ದು, ಈಗ ಇಲ್ಲಿ ಲಿಂಗಾನುಪಾತ ಕಮ್ಮಿ ಆಗ್ತಾ ಇರುವಂಥದ್ದು ಆತಂಕಕಾರಿ. ಅದರಿಂದ ಎಲ್ಲೋ ಒಂದು ಕಡೆ ಅಲ್ಲಿ ಲಿಂಗಾನುಪಾತ ಅಂದರೆ ಹೆಚ್ಚು ಮಹಿಳೆಯರ ಒಂದು ಹುಡುಗಿರ ಹೆಣ್ಣು ಶಿಶು ಹುಟ್ಟೋದು ಇವತ್ತು ಕಮ್ಮಿ ಆಗ್ತಾ ಇರೋದು ಆತಂಕಕಾರಿ. ಅದನ್ನು ಕೂಡ ಎಲ್ಲ ಕ್ರಮ ತಗೊಳ್ಬೇಕು ಅಂತ ನಾನು ಹೇಳಿದ್ದೀನಿ. ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಕಾನೂನಿನ ಕ್ರಮಗಳು ಆಗಬೇಕು, ಎರಡನ್ನೂ ಕೂಡ ಮಾಡಬೇಕು. ಈ ಟೀನೇಜರ್ಸ್ ಪ್ರೆಗ್ನೆನ್ಸಿ ಹೆಚ್ಚಿಗೆ ರಾಜ್ಯದಲ್ಲಿ ಕೂಡ ಅದು ಎಲ್ಲ ಜಾಗೃತಿ ಅವೇರ್ನೆಸ್ ಮೂಡಿಸಬೇಕು. ಇವತ್ತು ನಾವೊಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಅದು ಈ ಗರ್ಭ ನಿರೋಧಕ ಒಂದು ಹೊಸ ವ್ಯವಸ್ಥೆ. ಅದರ ಮುಖಾಂತರ ಈ ಅನಗತ್ಯ ಆಗುವಂಥ ಪ್ರೆಗ್ನೆನ್ಸೀಸ್ ಏನಿದೆ ಅದನ್ನು ತಡೆ ಹಿಡಿಯೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಯತ್ನ. ಅದೇ ಇದರಲ್ಲಿ ನಾವು ಜನರಲ್ಲಿ ಅವೇರ್ನೆಸ್ನ ಸೃಷ್ಟಿ ಮಾಡಬೇಕು. ಯಾವ ವಯಸ್ಸಿನಲ್ಲಿ ಏನು ಇದೆಲ್ಲ ಮತ್ತು ಸಾಮಾಜಿಕ ಸಮಸ್ಯೆಗಳಿವೆ. ಹೇಳಿದ್ನಲ್ಲಪ್ಪ ಸಾಕು ಸರ್. ಖಾಸಗಿ ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆ ಮಾಡಬೇಕು ಸರ್. ಸರ್ಕಾರಿ ವೈದ್ಯರಿಗೆ ಸರ್ಕಾರ ಸಮಯ ಏನಿದೆ ಅದ ನಂತರ ಖಾಸಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ ನಮ್ಮ ರಾಜ್ಯದಲ್ಲಿ, ಆಯಿತಾ. ಅದು ಅದು ನಮ್ಮ ಒಂದು ಏನು ಅವರು ಕರ್ತವ್ಯದ ಸಮಯ ಇದೆ, ಅದ ನಂತರ ಅವ್ರು ಮಾಡೋದಕ್ಕೆ ಅವಕಾಶ ಇದೆ. ಈಗ ಮೊನ್ನೆ ಒಂದು ಮಾತಾಡಿ ಸರ್, ಖಾಸಗಿ ಆಸ್ಪತ್ರೆಗಳಲ್ಲಿ ದರಪಟ್ಟಿ ಅಳಿಸ್ಬೇಕಂತ. ಅದು ಕಡ್ಡಾಯವಾಗಿ ಎಲ್ಲ ಖಾಸಗಿ ಆಸ್ಪತ್ರೆಗಳು ದರಪಟ್ಟಿಯನ್ನು ಹಾಕಬೇಕು. ಏನೇನು ಚಾರ್ಜ್ ಮಾಡ್ತಾರೆ, ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಸ್ಪಷ್ಟವಾಗಿ ಜನರ ಮುಂದೆ ಅದನ್ನು ಅವ್ರ ಆಸ್ಪತ್ರೆಗಳು ತೋರಿಸ್ಬೇಕು. ಒಂದು ವೇಳೆ ಮಾಡಿಲ್ಲ ಅಂದ್ರೆ ಸರ್, ಮಾಡಿಲ್ಲ ಅಂದರೆ ಅವ್ರ ಲೈಸೆನ್ಸ್ ಮೇಲೆ ಅವ್ರ ಮೇಲೆ ನೋಟಿಸ್ ಕೊಡ್ಬೋದು, ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು. ಈಗ ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ವೈದ್ಯ ಇವರಿಗೆ ಈಗ ಖಾಸಗಿ ಕಡೆ ಗ್ರಾಮೀಣ ಲೆವೆಲ್ದಾಗ ಎಕ್ಸ್ಟೆಂಟ್ ಆಗಿದೆ ಅಂತ ತಾಲೂಕು ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾರೆ. ತಾಲೂಕಿನಿಂದ ಡಿಸ್ಟಿಕ್ಕಿಗೆ ಮಾಡ್ತಾರೆ, ಡಿಸ್ಟಿಕ್ಲಿಂದ ಈಗ ರಾಯಚೂರನ್ನು ಕಳಿಸ್ತಾರೆ, ಈಗ ಗುಲ್ಬರ್ಗನ ಕಳಿಸ್ತಾರೆ. ಈಗ ಶಾಸಕರು ಹೇಳಿದ್ರು ಅದ್ರ ಬಗ್ಗೆ ಒಂದು ನೋಟಿಸ್ ಹಾಕಿದ್ರೆ ಅವ್ರು ಹೇಳಿದ್ರು ಈ ಥರ. ಅದ್ರ ಬಗ್ಗೆ ತಾವೇನು ಹೇಳ್ತೀರಂತ? ಯಾವುದೊಂದು ಒಂದು ಸಣ್ಣದು ಇನ್ಸಿಡೆಂಟ್ ಆಯ್ತು ಅಂತಿಕೋರಿ, ರೆಫರ್ ಜಾಸ್ತಿ ಮಾಡ್ತಾರೆ ಸರ್. ಆಫೀಸರ್ಗಳೆಲ್ಲ ರೆಫರ್ ಮಾಡ್ತಾ ಇದ್ದಾರೆ. ಯಾಕೆ ಮೇಲಧಿಕಾರಿಗಳು ಮೌನ ವಹಿಸ್ಲಿದ್ದಾರೆ? ಇಲ್ಲ, ನನಗೆ ಸಂಖ್ಯೆ ಕಡಿಮೆ ಆಗ್ಬೇಕಂತ ರೆಫರಲ್ ಅಂತ ನೀವು ಹೇಳ್ತಾ ಇರೋದು ನಮ್ಮ ಇನ್ಶೂರೆನ್ಸ್ ಸ್ಕೀಮಲ್ಲಿ ರೆಫರಲ್ಲ ಅಥವಾ ನೋಡಿ, ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಲ್ಲಿ ವೆಂಟಿಲೇಟರ್ಗಳಿರಲಿಲ್ಲ ಮತ್ತು ಇಲ್ಲಿ ಕೆಲವು ಸಮಸ್ಯೆಗಳಿತ್ತು. ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಮಾಡಿದ್ದೀವಿ. ಈಗ ವೆಂಟಿಲೇಟರ್ ಕೂಡ ಬರ್ತಾ ಇದೆ. ಮತ್ತು ಯಾವುದೇ ಇಲ್ಲಿ ಏನು ಮಾಡ್ತಾಯಿದ್ರು, ಯಾವುದೇ ತೀವ್ರವಾದಂಥ ಕೇಸ್ ಬಂದರೆ ಸಿಸೇರಿಯನ್ ಮಾಡೋದಕ್ಕೆ ಇಲ್ಲಿ ವ್ಯವಸ್ಥೆಗಳು ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ಬೇರೆ ಕಡೆ ಕಳಿಸ್ತಾ ಇದ್ರು. ಈಗ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಹೇಳಿದ್ವಿ ಜಿಲ್ಲಾ ಆಸ್ಪತ್ರೆ. ಸ್ಕ್ಯಾನಿಂಗ್ ಸೆಂಟರ್ ಗರ್ಭಿಣಿ ಸ್ಕ್ಯಾನಿಂಗ್ ಸೆಂಟರ್
ಅದಕ್ಕೂ ಕೂಡ ರೊಕ್ಕ ಕೊಟ್ಟೆ ಮಾಡ್ಸಬೇಕು ಹೊರತಾಗಿ ಯಾವುದೇ ಇದನ್ನು ಮಾಡೋದೇ ಇಲ್ಲ ಅವ್ರು ರೊಕ್ಕನೇ ಕೊಡ್ತಾರೆ. ಸಿಟಿ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಅಲ್ಲ ಗರ್ಭಿಣಿ ಅಲ್ಟ್ರಾಸೌಂಡ್ 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 ಎಲ್ಲ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಏನಿಲ್ಲ ಎಲ್ಲ ಇಡೀ ಜಿಲ್ಲೆ ಇದೆ ಅದೇ ಪರಿಸ್ಥಿತಿ ಇದೆ. ಅದು ನಮ್ಮ ಅಧಿಕಾರಿಗಳು ನೋಡಬೇಕು. ಆ ಥರ ನಿರ್ದಿಷ್ಟವಾದಂಥ ಪ್ರಕರಣ ಇದ್ರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ಬೋದು. ಎಲ್ಲ ಕಡೆ ಅದೇ ಸುಮ್ಮನೆ ಆರೋಪ ಮಾಡಿದ್ರೆ ನಾವು ಹೇಳಕ್ಕೆ ಯಾರೋ ಇಂಥವ್ರು ತಗೊಂಡ್ರು ಇಂಥವ್ರು ಕೇಳಿದ್ರು ಅಂತ ಪ್ರೂಫ್ ಇದ್ರೆ ನಾವು ಕ್ರಮ ತಗೊಳ್ಬೋದು. ಖಾಸಗಿಗೆ ಬರೀತಾರೆ ಸರ್, ಚೀಟಿನೇ ಬರ್ಬಿಡ್ತಾರೆ ಡೈರೆಕ್ಟ್ ಆಗಿ. ಓಕೆ, ಸರ್, ನಮ್ಮ ಆರೋಪ ಅಲ್ಲ, ಈಗ ಜನಪ್ರತಿನಿಧಿಗಳು ಕ್ಷೇತ್ರ ಶಾಸಕರು ಕೂಡ ತಾವು ಈಗ ಜರ್ನಲಿಸ್ಟ್, ತಾವು ಏನು ಯಾವ ಪೇಪರು? ಸರ್ ಇಂಡಿಯಾ ಟುಡೇ ರಿಪೋರ್ಟ್. ಇಂಡಿಯಾ ಟುಡೇ. ಪರವಾಗಿಲ್ಲಪ್ಪ, ಇಂಡಿಯಾ ಟುಡೇ ಇಲ್ಲಿದೆ. ಸರ್ ಈಗ ಸರಿಗಮಪ ಕಾರ್ಯಕ್ರಮ ನಡೀಬೇಕಾಗಿತ್ತು. ಸ್ಥಳೀಯ ಕಾಂಗ್ರೆಸ್ಸರ ಆಹ್ವಾನದಲ್ಲಿ ಕಾರ್ಯಕ್ರಮ ರದ್ದಾಗಿದೆ ಅಂತೇಳಿ ಬಿಜೆಪಿಯವರು ಕೆಲವು ಹಿಂದೂಪರ ಸಂಘಟನೆಯವರು ಆರೋಪ ಮಾಡ್ತಾ ಇದ್ದಾರೆ ಸರ್ ನೇರವಾಗಿ. ಸ್ಥಳೀಯ ಕಾಂಗ್ರೆಸ್ ನಾಯಕರ ಆಹ್ವಾನ ಇಲ್ಲದಕ್ಕೆ ಕಾರ್ಯಕ್ರಮ ಆ ಥರದ್ದೇನಿಲ್ಲ. ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಇಲ್ಲ ಸರ್, ನೀವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಏನ್ ಸರ್ ರೀಸನ್ ಏನು ಸರ್? ಅದು ನೀವು ಆಮೇಲೆ ಮಾತಾಡಿ ಹೇಳ್ತಾರೆ. ಅಲ್ಲ ಸರ್, ನೀವು ಡಿಸ್ಕಷನ್ ಮಾಡಿದ್ರಿ. ಸೆಂಟ್ರಲ್ ಐದು ಅದೇನೋ ಬೇರೆ ಬೇರೆ ವಿಷಯ ಇರ್ತದೆ. ಜಿಲ್ಲಾ ಡಿ ಸಿ ಹತ್ರ ಮಾತಾಡಿ.